ಈಗ ನಮ್ಮ ಜೊತೆ ಮಹಾಲಕ್ಷ್ಮಿ ಮದುವೆ ಸೀರಿಯಲ್ನ ವಿಲನ್ ಕ್ಯಾರೆಕ್ಟರ್ ಮಾಡ್ತಿರುವಂಥ ಅಮೃತ ರಾಮಮೂರ್ತಿ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಮೈಕ್ ನಾನೇ ಹಿಡ್ಕೊಳ್ಳ? ಥ್ಯಾಂಕ್ ಯು. ನಿಮ್ಮ ಹೊಸ ಸೀರಿಯಲ್ಲು ಇನ್ನು ಜೂನಿಂದ ಪ್ರಾರಂಭ ಆಗ್ತಿದೆ. ನಿಮ್ಮ ಪಾತ್ರ ಪರಿಚಯ ನಮಗೆ ಮಾಡಿಕೊಡಿ. ನನ್ನ ಹೆಸರು ತ್ರಿಪುರ ಅಂತ. ಮಹಾಲಕ್ಷ್ಮಿ ಮದುವೆಯಲ್ಲಿ ತ್ರಿಪುರ ಅನ್ನೋ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ. ನಾನು ಹೇಳ್ದಾಗೆ ಎಲ್ಲರ ಜೀವನದಲ್ಲೂ ಒಬ್ಬರು ವಿಲನ್ ಇರಲೇಬೇಕಲ್ಲ. ಸೊ ಆ್ಯಕ್ಚುಲಿ ಇವಳು ವಿಲನ್ ಅಲ್ಲ, ಬಟ್ ಅವಳ ಒಂದು ಅಸ್ತಿತ್ವಕ್ಕೋಸ್ಕರ ಫೈಟ್ ಮಾಡ್ತಿರ್ತಾಳೆ ಮನೇಲಿ. ಎಲ್ಲಿ ತನ್ನ ತಮ್ಮನ ಪ್ರೀತಿ ಕಮ್ಮಿ ಆಗಿಬಿಡುತ್ತೋ, ಮನೇಲಿ ಎಲ್ಲಿ ನನಗೆ ಅಟೆನ್ಷನ್ ಕಡಿಮೆ ಆಗಿಬಿಡುತ್ತೋ ಅನ್ನೋ ಒಂದು ಭಾವನೆಯಲ್ಲಿ ಪೊಸೆಸಿವ್ ಅನ್ನೋದಕ್ಕಿಂತ ತನಗೆ ಇಂಪಾರ್ಟೆನ್ಸ್ ಕಡಿಮೆ ಆಗಬಾರ್ದು. ಅದೊಂದು ಇನ್ಫೀರಿಯಾರಿಟಿ ವಿತ್ ಸುಪೀರಿಯಾರಿಟಿ ಅಂತಾರಲ್ಲ. ಸೊ ಕೆಲವೊಬ್ಬರಿಗೆ ಅದೊಂದು ಆ್ಯಟಿಟ್ಯೂಡ್ ಇರುತ್ತೆ. ಏನು ಅಂದರೆ ಅವರಲ್ಲಿ ಒಂದು ಕೊರತೆ ಇರುತ್ತೆ, ಅದನ್ನು ಅವರು ಬೇರೆಯವ್ರ ಮುಂದೆ ಕೊರತೆ ಅಂತ ತೋರಿಸ್ಕೊಳ್ದೆ ಅದನ್ನು ಸುಪೀರಿಯಾರಿಟಿ ಥರ ತೋರಿಸ್ಕೊತಿರ್ತಾರೆ. ಸೊ ಆ ಥರ ಒಂದು ಪಾತ್ರನ ನಿಭಾಯಿಸ್ತಾ ಇದ್ದೀನಿ ನಾನು. ಸೋ ಫಾರ್ ಎಂಜಾಯ್ ಮಾಡ್ತಿದ್ದೀನಿ ಕ್ಯಾರೆಕ್ಟರ್ ಆ್ಯಕ್ಟಿಂಗ್ ಮಾಡೋದು. ಅಂದರೆ ಒಂದು ಸ್ಕ್ರೀನ್ ಸ್ಪೇಸ್ ತುಂಬ ಇದೆ, ಆ್ಯಕ್ಚುಲಿ ತುಂಬ ಇದೆ. ಸೊ ಹಾಗಾಗಿ ನನಗೆ ಎಲ್ಲಿ ಆ್ಯಕ್ಟಿಂಗ್ ಇರುತ್ತೋ ಅದನ್ನು ನಾನು ತುಂಬ ಎಂಜಾಯ್ ಮಾಡ್ತೀನಿ. ಸೊ ನನ್ನ ಜೊತೆಗೆ ನನ್ನ ಸುತ್ತಮುತ್ತ ಇರೋರು ಕೂಡ ನಾನು ಮಾಡೋದನ್ನು ಎಂಜಾಯ್ ಮಾಡ್ತಿರೋದನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ಹಾಗಾಗಿ ಸೊ ಫಾರ್ ಐಮ್ ಎಂಜಾಯಿಂಗ್ ಇಟ್. ಈಗ ನಾವು ಆಡಿಯನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ನಿಮ್ಮ ಬೇರೆ ಸೀರಿಯಲ್ಗಿಂತ ಈ ಸೀರಿಯಲ್ ನಿಮ್ಮ ಪಾತ್ರ ಏನು ಡಿಫ್ರೆನ್ಸ್ ವಿಭಿನ್ನ ಇರ್ಬೋದು ಅಂತ. ಸೊ ಏನಂದರೆ ನನ್ನ ಮುಂಚಿನ ನಾನು ಮಾಡ್ಕೊಂಡು ಬಂದಿರೋಂಥ, ನಾನು ಆ್ಯಂಟಾಗನಿಸ್ಟ್ ಆಗಿ ಅಂದರೆ ಒಂದು ಖಳನಾಯಕಿಯಾಗಿ ನಾನು ಪಾತ್ರನ ನಿಭಾಯಿಸೋದಕ್ಕೆ ಶುರು ಮಾಡಿದ್ದು ಈಗ ಒಂದು 3-4 ವರ್ಷದಿಂದ ಅಷ್ಟೇ. ಅದಕ್ಕೂ ಮುಂಚೆ ಪಾಸಿಟಿವ್ ಕ್ಯಾರೆಕ್ಟರ್ಸಲ್ಲೇ ಕಾಣಿಸ್ಕೊಂಡಿದ್ದೀನಿ, ಲೀಡಾಗಿ ಹೀರೋಯಿನ್ ಆಗೇ ಮಾಡ್ತಾಯಿದ್ದೆ. ಬಟ್ ನಂಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಬಟ್ ಖಳನಾಯಕಿಯಾಗಿ ಮಾಡೋದಕ್ಕೆ ಶುರು ಆದಮೇಲೆ ನನಗೆ ಪಾಪ್ಯುಲಾರಿಟಿ ಸ್ವಲ್ಪ ಜಾಸ್ತಿನೇ ಸಿಕ್ಕಿದೆ. ಸೊ ನನ್ನ ಎಕ್ಸ್ಪ್ರೆಷನ್ಸನ್ನು ಅಥವಾ ನನ್ನ ಆ್ಯಕ್ಟಿಂಗನ್ನು ತುಂಬ ಎಂಜಾಯ್ ಮಾಡೋದನ್ನು ನೋಡಿದ್ದೀನಿ. ಹಾಗೆ ಈ ಪಾತ್ರ ಹೇಗೆ ವಿಭಿನ್ನ ಅಂತ ಹೇಳಬಲ್ಲೆ ಅಂತಂದರೆ, ಒಂದು ವಿಲನ್ನಿಗೆ ಅದೊಂದು ಶೇಡ್ ಇದ್ದೇ ಇರುತ್ತೆ ಎಲ್ಲ ಸೀರಿಯಲಲ್ಲೂ. ದಟ್ ವಿಲನಿ ಒಂದು ಶೇಡ್ ಇದ್ದೇ ಇರುತ್ತೆ. ಆದರೆ ಇದರಲ್ಲಿ ಏನು ಅಂತಂದರೆ ಅವಳ ಒಂದು ಅಂದರೆ ದೆರ್ ಈಸ್ ಒನ್ ಸಾಫ್ಟ್ ಸೈಡ್ ಆಫ್ ಹರ್ ಆ್ಯಸ್ ವೆಲ್. ಸೊ ಅದನ್ನು ಸಹ ನೋಡಬಹುದು. ನೋಡ್ತಾ ಜನಕ್ಕೂ ಅನ್ನಿಸ್ಬಹುದು, ಯಾರೇ ಪಾಪ ಅಲ್ವಾ, ಇವಳಿಗೂ ಒಂದು ಜೀವನ ಇದ್ದಿದ್ರೆ ಬಹುಶಃ ಇವಳು ಹೀಗಿರ್ತಿರ್ಲಿಲ್ವೇನೋ ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ಹಾಗಾಗಿ ಸೀರಿಯಲ್ ನಾನು ಈಗಲೇ ಎಲ್ಲ ಹೇಳಿಬಿಟ್ರೆ ಜನಕ್ಕೆ ಸೊ ಅಷ್ಟು ಇಂಟ್ರೆಸ್ಟಿಂಗ್ ಅಂತ ಅನಿಸಲ್ಲ. ಸೊ ಹಾಗಾಗಿ ತುಂಬ ಒಂದು ಒಳ್ಳೆ ಏನಂತಾರೆ, ಮೆಸೇಜ್ ಅಂತೂ ಹೇಳಲ್ಲ, ಆದರೆ ಒಂದು ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಇದು. ಅಂದರೆ ಅವಳು ಸಿಟ್ಟನ್ನು ಜನ ನೋಡಿ ನಗ್ತಾರೆ, ಅಂದರೆ ಫನ್ನಿ ಅಂತ ಅನಿಸುತ್ತೆ ಆ ಥರ. ಸೊ ಜನಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಅಂತೂ ಖಂಡಿತ. ಇಡೀ ಸೀರಿಯಲ್ಲು ಎಲ್ಲ ಪಾತ್ರಗಳು ವಿಭಿನ್ನವಾಗಿದೆ. ಪ್ರತಿಯೊಂದು ಪಾತ್ರನೂ ಒಂದು ಆ್ಯಕ್ಟಿಂಗನ್ನು ಕೇಳುತ್ತೆ, ಹಾಗೆ ಅವರ ಇನ್ವಾಲ್ವ್ಮೆಂಟನ್ನು ಕೇಳುತ್ತೆ. ಸೊ ಅದಿಲ್ಲದೆ ಬಹುಶಃ ಆ ಪಾತ್ರಕ್ಕೆ ಅವರು ಜೀವ ತುಂಬಿಸದೆ ಹೋದರೆ ಅದು ತುಂಬ ಅಂದರೆ ಎಲ್ಲೋ ಒಂದು ಗ್ಯಾಪ್ ಕಾಣಿಸ್ಬಿಡುತ್ತೆ. ಸೊ ಹಾಗಾಗಿ ಮಹಾಲಕ್ಷ್ಮಿ ಮದುವೆ ಪ್ರತಿಯೊಬ್ಬರು ಬಾಯಲ್ಲೂ, ಇದುವರೆಗೂ ನೋಡಿರೋರು ಪ್ರತಿಯೊಬ್ಬರು ಬಾಯಲ್ಲೂ ತುಂಬ ಚೆನ್ನಾಗಿ ಬರ್ತಿದೆ, ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ನಮಗೆ ತುಂಬ ಹೋಪ್ಸ್ ಇದೆ. ಆ್ಯಂಡ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದು ಒಳ್ಳೆ ಬ್ರೇಕ್ ಸಿಕ್ಕಿದೆ, ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಹೋಪಿಂಗ್ ಫಾರ್ ಗುಡ್. ಇದಕ್ಕಿಂತ ಮುಂಚೆ ನೀವು ಆಸೆ ಸೀರಿಯಲಲ್ಲಿ ಮಾಡ್ತಾ ಇದ್ರಿ, ಅಲ್ಲೂ ಕೂಡ ನೋಡಿದ್ವಿ. ಅಲ್ಲೆಲ್ಲ ಐ ಥಿಂಕ್ ನಿಮಗೆ ಬಂದಿರೋ ಕಮೆಂಟ್ಸಲ್ಲೇ ಗೊತ್ತಾಗಿರುತ್ತೆ ನಿಮ್ಮ ಆ್ಯಕ್ಟಿಂಗ್ ಹೇಗಿತ್ತು ಅಂತ. ಅಷ್ಟು ಚೆನ್ನಾಗಿತ್ತು. ಥ್ಯಾಂಕ್ ಯು. ಬಟ್ ಸಡನ್ ಶಾಕ್ ಕೊಟ್ಬಿಟ್ರಿ ಎಲ್ಲರಿಗೂ ಸಡನ್ ಆಗಿ, ಯಾಕೆ ಅಂತ ಹೇಳಿ ಅದು ಇಲ್ಲಿ ಸೂಕ್ತನ ಮಾತಾಡೋದು ನನಗೆ ಗೊತ್ತಿಲ್ಲ, ಪರವಾಗಿಲ್ವಾ? ಓಕೆ. ಸೊ ಏನು ಅಂತಂದರೆ ನನಗೆ ಹೌದು, ಇದು ಒಂದು ಪಾತ್ರ ಅಂತ ತಗೋಬೇಕಾಗತ್ತೆ. ಆ್ಯಕ್ಟಿಂಗ್ ಅಂತ ಬಂದಾಗ ಅದೊಂದು ಕೇವಲ ಒಂದು ರೋಲ್ ಅಂತ ತಗೋಬೇಕಾಗತ್ತೆ. ಆದರೆ ಅದು ಯಾವಾಗ ವೈಯಕ್ತಿಕ ಜೀವನಕ್ಕೆ ಅಫೆಕ್ಟ್ ಆಗೋಕ್ಕೆ ಶುರುವಾಗುತ್ತೋ ಆಗ ಬಹುಶಃ ನಾವೊಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಸೊ ನನಗೆ ಇದು ವೈಯಕ್ತಿಕ ಜೀವನಕ್ಕೆ ತುಂಬ ಅಫೆಕ್ಟ್ ಆಗ್ತಾಯಿತ್ತು. ಅಂದರೆ ಆಡಿಯನ್ಸ್ ನನಗೆ ಬರ್ತಿದ್ದಿದ್ದು ರೆಸ್ಪಾನ್ಸ್, ನಾನು ಬಿಟ್ಟ ಮೇಲೆ ನನಗೆ ಇಷ್ಟು ಪ್ರೀತಿ ಮಾಡ್ತಿದ್ರ ಈ ಕ್ಯಾರೆಕ್ಟರ್ನ ಅಂತ ನನಗೆ ತುಂಬ ಶಾಕ್ ಆಯಿತು, ಸಿಕ್ಕಾಬಟ್ಟೆ. ಅಂದರೆ ಇವತ್ತಿಗೂ ನಾನು ಹೇಳಬೇಕೋ ಬಿಡುವೋ ಗೊತ್ತಿಲ್ಲ, ಬಟ್ ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತಂದರೆ ಅಷ್ಟು ಮೆಸೇಜಸ್ ಬರುತ್ತೆ, ಕಮ್ ಬ್ಯಾಕ್ ಟು ಆಸೆ.
ಬಟ್ ಬಹುಶಃ ನಾನು ಮಾಡಲ್ಲ ಆ ಕ್ಯಾರೆಕ್ಟರ್ನ, ಬಿಕಾಸ್ ನನಗೆ ಅದು ಎಲ್ಲೋ ಒಂದು ಕಡೆ ನನಗೆ ಪರ್ಸ್ನಲಿ ಒಂದು ಗಿಲ್ಟ್ ಇದೆ ಆ ಪಾತ್ರ ಮಾಡೋದಕ್ಕೆ, ಅಥವಾ ಪರ್ಸ್ನಲಿ ಒಂದು ಬೇಜಾರು. ಅಂದರೆ ಇಲ್ಲ, ನಾನು ಇದನ್ನೆಲ್ಲ ಮಾಡೋದು ನನಗೆ ಅಂದರೆ ನನಗೆ ಇಷ್ಟ ಆಗಲಿಲ್ಲ, ಎಲ್ಲೋ ಅತಿರೇಕಕ್ಕೆ ಹೋಗ್ತಾ ಇತ್ತು ಅಂತ ಅನ್ನಿಸ್ದಾಗ ನಾನು ಒಂದು ಬ್ರೇಕ್ ತೊಗೊಳ್ಳೋಣ. ಒಂದು ಪಾತ್ರ ಮಾಡ್ತೀವಿ ಅಂದರೆ ಹೌದು, ಖಂಡಿತ. ಆಮೇಲೆ ಅದು ಮಾಡಬೇಕಾದ್ರೆ ಕೊರಗ್ತಿದ್ದೆ ತುಂಬ, ಮನೆಗೆ ಬಂದು ತುಂಬ ಕೊರಗ್ತಿದ್ದೆ. ಅಯ್ಯೋ ನಾನು ದೇವ್ರು ಯಾಕೆ ನನಗಿಂಥ ಪಾತ್ರ ಕೊಟ್ಟ ಅನ್ನೋ ಒಂದು ಕೊರಗಿತ್ತು ನನಗೆ. ಹೌದು, ನಿದ್ರೆ ಬರ್ತಿರ್ಲಿಲ್ಲ ನನಗೆ. ಹಾಗಾಗಿ ಮನೆಯವರೆಲ್ಲ ಹೇಳಿದ್ರು, ಬೇಡ ನೀನು ಇಷ್ಟು ಅದನ್ನು ಮನಸ್ಸಿಗೆ ಹಚ್ಕೊಂಡಿದ್ಯಾ ಅಂತಂದರೆ ನೀನು ಕ್ವಿಟ್ ಮಾಡೋದೇ ಬೆಟರ್ ಅಂತ. ಆ್ಯಕ್ಚುಲಿ ನಾನು ಇಂಡಸ್ಟ್ರಿನೇ ಬಿಡಬೇಕು ಅಂತ ಡಿಸೈಡ್ ಮಾಡಿದವಳು, ನಿರ್ಧಾರ ಮಾಡಿಬಿಟ್ಟಿದ್ದೆ ಬೇಡ ಅಂತ. ಆಮೇಲೆ ಜಯ ಆಳ್ವ ಮತ್ತು ಪರಮ್ ಸರು, ಇಲ್ಲ ಇದು ಒಪ್ಕೊಂಡು ಇದೊಂದು ಮಾಡಿ ನೋಡು, ಲೆಟ್ಸ್ ಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ಇದನ್ನು ಒಪ್ಪಿದ್ದೀನಿ. ಯಾವಾಗ ಮತ್ತೆ ಐ ಡೋಂಟ್ ನೋ, ಹೋದರೆ ಮತ್ತೆ ವಾಪಸ್ ಬರ್ತೀನೋ ಇಲ್ಲೋ ಗೊತ್ತಿಲ್ಲ. ಸಿನಿಮಾ ಮಾಡ್ತೀನಿ. ನಿಮ್ಮ ಆಸೆ ನಾನು ಕೇಳೋಣ ಅಂತಿದ್ದೀನಿ, ಪ್ಲಾನ್ ಏನು ಅಂತ. ಸೊ ಸಿನಿಮಾದ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಅನ್ನೋ ತುಂಬ ಹಂಬಲ ಇದೆ ನನಗೆ. ಸೊ ನೋಡೋಣ. ಅವಕಾಶಗಳು ಬರ್ತಾ ಇದೆಯಾ? ನಾನು ಬಂದಾಗೆಲ್ಲ ಬಿಟ್ಟೆ, ಈಗ ಬರ್ತಾ ಇದೆ, ಬಟ್ ತೊಗೊಳಕ್ಕಾಗಲ್ಲ. ಬಿಕಾಸ್ ಸೀರಿಯಲ್ಲೂ ಮಾಡಿಕೊಂಡು, ಸಿನಿಮಾನೂ ಮಾಡಿಕೊಂಡು, ಮಗುನೂ ಮ್ಯಾನೇಜ್ ಮಾಡಿಕೊಂಡು, ಬಿಸ್ನೆಸ್ಸು ಮ್ಯಾನೇಜ್ ಮಾಡಿಕೊಂಡು, ಸೊ ಇಟ್ಸ್ ನಾಟ್ ಈಸಿ. ಸೊ ಹಾಗಾಗಿ ನಾನು ಕಾಂಟೆಂಟ್ ಕೂಡ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಎಲ್ಲನೂ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಸೊ ಈ ಸೀರಿಯಲ್ ಆದಮೇಲೆ ಬಹುಶಃ ಒಂದು ಬ್ರೇಕ್ ತೊಗೊಂಡು ನೋಡೋಣ ಏನಾಗುತ್ತೆ. ಚೆನ್ನಾಗಿದೆ, ವೆರಿ ನೈಸ್. ಹೌದು ಹೌದು ಹೌದು. ಅಂದರೆ ನಾನು ಸೋಷಿಯಲ್ ಸಾರಿ ಇನ್ಫ್ಲೂಯೆನ್ಸರ್ ಆಗಿದ್ದಕ್ಕೂ, ನಾನೊಂದು ಸೀರೆ ಬಿಸ್ನೆಸ್ ಶುರು ಮಾಡಿದ್ದಕ್ಕೂ ಸಾರ್ಥಕ ಆಗಿದೆ. ಕೊನೆಯದಾಗಿ ನಿಮ್ಮ ಬ್ಯೂಟಿ ಸೀಕ್ರೆಟ್ ಹೇಳಿ. ಅಯ್ಯಯ್ಯೋ ಎಂತ ಹೇಳೋದು, ಏನಿಲ್ಲ, ಈಟ್ ರೈಟ್, ಒಳ್ಳೆ ಆಹಾರನ ತಿನ್ನಬೇಕು, ಹಾಗೆ ಮನಸ್ಸು ಶುದ್ಧವಾಗಿರಬೇಕು, ಒಳ್ಳೆ ಆಲೋಚನೆಗಳಿರಬೇಕು, ಹಾಗೆ ಒಂದಷ್ಟು ಎಕ್ಸಸೈಸ್ ಮಾಡಬೇಕು. ಹಾಂ, ನಾನು ಬರೀ ಕ್ಯಾರೆಕ್ಟ್ರಲ್ಲಿ ಮಾತ್ರ ಖಳನಾಯಕಿ, ನಿಜ ಜೀವನದಲ್ಲಿ ತುಂಬ ಒಳ್ಳೆ ಆಲೋಚನೆಗಳನ್ನೇ ಮಾಡ್ತೀನಿ. ಸೊ ಐ ಥಿಂಕ್ ಅಷ್ಟೇ. ಕೊನೆಯದಾಗಿ ನಿಮ್ಮ ಇದ್ರ ಬಗ್ಗೆ ಹೇಳಿ. ಹಾಂ, ಸೊ ಜೂನ್ 1ನೇ ತಾರೀಕಿಂದ ಮಹಾಲಕ್ಷ್ಮಿ ಮದುವೆ ಪ್ರಸಾರ ಆಗುತ್ತೆ ನಮ್ಮ ಉದಯ ಟಿ ವಿಲಿ 6:30 ಗಂಟೆಗೆ. ಈ ಸೀರಿಯಲ್ ಒಂದು ಏನಂತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ 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 ನೆಕ್ಸ್ಟ್ ಡೋರ್ ಸ್ಟೋರಿ ಅಂತಲೇ ಹೇಳ್ಬೋದು. ಇವಾಗ ಅಯ್ಯೋ ನಮ್ಮ ಪಕ್ಕದ ಮನೆಯಲ್ಲೇ ನಡೀತಾ ಇರೋವಂಥ ಕತೆ ಅಂತ ನಿಮಗನ್ಸುತ್ತೆ ನೀವು ನೋಡ್ತಾ ಹೋದರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಬೇಕು. ಇಷ್ಟು ದಿವಸ ಸಪೋರ್ಟ್ ಮಾಡಿದ್ದೀರಾ ಎಲ್ಲ ಆರ್ಟಿಸ್ಟ್ಗಳನ್ನೂ, ಎಲ್ಲ ನಾವು ತಪ್ಪು ಮಾಡಿದ್ರೆ ಬೈತೀರಾ, ಚೆನ್ನಾಗಿ ಬಂದರೆ ಹೊಗಳ್ತೀರಾ, ಎಲ್ಲನೂ ಇದೆ. ಸೊ ಇದೇ ರೆಸ್ಪಾನ್ಸ್ ನಾವು ಮುಂದೇನೂ ಅಪೇಕ್ಷಿಸ್ತಾ ಇದ್ದೀವಿ. ಆ್ಯಂಡ್ ನಿಮ್ಮೆಲ್ಲರ ಹಾರೈಕೆ ನಮಗೆ ಬೇಕು. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.